ಹೆಲೋ ಮಕ್ಕಳೇ, ವೆಲ್ಕಮ್ ಟು ಮೈ ಚಾನೆಲ್ ಭವ್ಯ ಫಿಸಿಕ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ಸ್ಕ್ರೂ ಗೇಜ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಮಕ್ಕಳೇ. ಫಸ್ಟ್ PUC ಫಿಸಿಕ್ಸ್ನ ಎಕ್ಸ್ಪೆರಿಮೆಂಟ್ ಆಗಿರುತ್ತೆ. ಸೊ ಸ್ಕ್ರೂ ಗೇಜ್ ಅಂದರೆ ಇದೊಂದು ಸ್ಕೇಲ್. ಸೊ ಈ ಸ್ಕೇಲಿಂದ ನಾವೇನು ಮಾಡ್ಬೋದು, ಡಯಾಮೀಟರ್ ಆಫ್ ದ ವಯರ್ ಫೈಂಡ್ ಔಟ್ ಮಾಡ್ಬೋದು. ನಿಮ್ಮ ಹತ್ರ ಒಂದು ಥಿನ್ ವಯರ್ ಇದ್ದರೆ ಅಥವಾ ಸಿಲಿಂಡ್ರಿಕಲ್ ಶೇಪ್ ಬಾಡಿ ಇತ್ತು ಅಂದರೆ ಅದರ ಡಯಾಮೀಟರ್ ಫೈಂಡ್ ಔಟ್ ಮಾಡ್ಬೋದು, ಅಥವಾ ಒಂದು ಶೀಟ್ ಇತ್ತು ಅಂದರೆ ಇದರ ಥಿಕ್ನೆಸ್ ಫೈಂಡ್ ಔಟ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಇರ್ರೆಗ್ಯುಲರ್ ಲ್ಯಾಮಿನಾ ಆಗಿರ್ಬೋದು, ಇದರ ಥಿಕ್ನೆಸ್ ಫೈಂಡ್ ಔಟ್ ಮಾಡೋಕ್ಕೆ ಈ ಸ್ಕ್ರೂ ಗೇಜ್ನ ಯೂಸ್ ಮಾಡ್ತಾ ಇದ್ದೀವಿ ಮಕ್ಕಳೇ. ಈ ಸ್ಕ್ರೂ ಗೇಜ್ ಅಂದಾಗ ಇದರಲ್ಲಿ ಏನಿರುತ್ತೆ, ಸೊ ಇದು ಸ್ಕ್ರೂ ಹೆಡ್ ಅಂತೀವಿ ಇದಕ್ಕೆ. ಆ್ಯಂಡ್ ಇದರಲ್ಲಿ 2 ಸ್ಕೇಲ್ ಇರುತ್ತೆ ಮಕ್ಕಳೇ. ಈ 2 ಸ್ಕೇಲ್ಗಳು ಯಾವ್ದು ಅನ್ನೋದಾದರೆ, ಸೊ ಫಸ್ಟ್ ಒನ್ ಇನ್ನರ್ ಸ್ಕೇಲ್ ಅಂತೀವಿ. ಈ ಇನ್ನರ್ ಸ್ಕೇಲಲ್ಲಿ ನಿಮಗೆ ಕೆಲವೊಂದು ಡಿವಿಷನ್ಸ್ ಕಾಣಿಸ್ತಾ ಇದೆ ಅಲ್ವಾ. ಈ ಸ್ಕೇಲಿಗೆ ನಾವು ಪಿಚ್ ಸ್ಕೇಲ್ ಅಂತ ಕರಿತೀವಿ ಮಕ್ಕಳೇ. ಇನ್ನರ್ ಸ್ಕೇಲ್ ಇದು ಲೀನಿಯರ್ ಆಗಿರುತ್ತೆ, ಇದು ಪಿಚ್ ಸ್ಕೇಲ್. ಸೊ ಇದರಲ್ಲಿ ನಿಮಗೆ ಕೆಲವೊಂದು ಡಿವಿಷನ್ಸ್ ಕಾಣಿಸ್ತಾ ಇದೆ. ಇಲ್ಲಿ 0 ಇದೆ, 1 ಇದೆ, 2, 3, 4 ಆ್ಯಂಡ್ 5 ಈ ಥರ ಡಿವಿಷನ್ಸ್ ಇದೆ. ಇದನ್ನು ನಾವು ಮಿಲಿಮೀಟ್ರಲ್ಲಿ ಮೆಷರ್ ಮಾಡ್ತೀವಿ. ಸೊ ಇದು ಇನ್ನರ್ ಸ್ಕೇಲ್ ಆಗಿರುತ್ತೆ ಮಕ್ಕಳೇ. ಈ ಇನ್ನರ್ ಸ್ಕೇಲ್ನ ನಾವು ಮಿಲಿಮೀಟ್ರಲ್ಲಿ ಮೆಷರ್ ಮಾಡ್ತೀವಿ. ಇದರ ಹೆಸರೇನು, ಪಿಚ್ ಸ್ಕೇಲ್ ಅಂತ ನಾವು ಕರಿತೀವಿ ಇದನ್ನು. ಸೊ ಔಟರ್ ಸ್ಕೇಲು ಸರ್ಕ್ಯುಲಾರ್ ಆಗಿರುತ್ತೆ. ಇದು ಸರ್ಕ್ಯುಲಾರ್ ಶೇಪಲ್ಲಿದೆ ಔಟರ್ ಸ್ಕೇಲು. ಸೊ ಇದನ್ನು ನಾವು ಹೆಡ್ ಸ್ಕೇಲ್ ಅಂತ ಕರಿತೀವಿ. ಇದರಲ್ಲೂ ನಿಮಗೆ ಕೆಲವೊಂದು ಡಿವಿಷನ್ಸ್ ಕಾಣಿಸುತ್ತೆ. ಸೊ ಆ ಡಿವಿಷನ್ಸ್ ಹೆಂಗಿರುತ್ತೆ ಅಂದರೆ, 0ದಿಂದ ಸ್ಟಾರ್ಟ್ ಆಗುತ್ತೆ. 0ದಿಂದ ಸ್ಟಾರ್ಟ್ ಆಗಿ ನೋಡಿ 1, 2, 3, 4 ಇಲ್ಲಿ 10 ಅಂತ ಮಾರ್ಕ್ ಮಾಡಿರುತ್ತೆ. ಆ್ಯಂಡ್ 20, 30, 40 ಸೊ 50 ಹಿಂಗೆ 60, 70, 80, 90 ಟು 0 ಅಂದರೆ ಟೋಟಲ್ ಇಲ್ಲಿ 100 ಡಿವಿಷನ್ಸ್ ಇರುತ್ತೆ ಮಕ್ಕಳೇ. ಸೊ ನಾವು ಇದನ್ನ ಯೂಸ್ ಮಾಡಬೇಕು ಅಂದರೆ ನಾವೇನು ಮಾಡಬೇಕಾಗತ್ತೆ, ಫಸ್ಟ್ ಥಿಂಗ್ ಲೀಸ್ಟ್ ಕೌಂಟ್ ಮೆಷರ್ ಮಾಡಬೇಕು. ಲೀಸ್ಟ್ ಕೌಂಟ್ ಮೆಷರ್ ಮಾಡಬೇಕು ಅಂದರೆ ಏನು ಫಾರ್ಮುಲಾ ಯೂಸ್ ಮಾಡ್ತೀವಿ ನಾವಿಲ್ಲಿ. ಸೊ ಲೀಸ್ಟ್ ಕೌಂಟ್ ಫಾರ್ಮುಲಾ ಏನಾಗಿದೆ ಅಂದರೆ ಇಲ್ಲಿದೆ ನೋಡಿ. ಲೀಸ್ಟ್ ಕೌಂಟ್ ಅಂದರೆ ಲೀಸ್ಟ್ ಮೆಷರೇಬಲ್ ಡಿವಿಷನ್. ಸೊ ಪಿಚ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಹೆಡ್ ಸ್ಕೇಲ್ ಡಿವಿಷನ್ಸ್. ಸೊ ಪಿಚ್ ಏನಿವಾಗ ಪಿಚ್ ಫೈಂಡ್ ಔಟ್ ಮಾಡೋಕ್ಕೆ ಏನು ಫಾರ್ಮುಲಾ ಇದೆ, ಡಿಸ್ಟೆನ್ಸ್ ಮೂವ್ಡ್ ಆನ್ ದ ಪಿಚ್ ಸ್ಕೇಲ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಕಂಪ್ಲೀಟ್ ರೊಟೇಷನ್ ಗಿವನ್ ಟು ದಿ ಸ್ಕ್ರೂ ಹೆಡ್. ಅಂದರೆ ನಾವೇನು ಮಾಡಬೇಕು ಇವಾಗ, ಫಸ್ಟ್ ಥಿಂಗ್ ಪಿಚ್ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಇಲ್ಲಿ ನಿಮಗೆ ಹಾರಿಜಾಂಟಲ್ ಲೈನ್ ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ, ಇದು ಹಾರಿಜಾಂಟಲ್ ಲೈನ್. ಓಕೆ, ಇಲ್ಲಿರುವ ಹೆಡ್ ಸ್ಕೇಲಲ್ಲಿರುವ ಲೈನ್ಸನ್ನು ನೋಡಬೇಕು ನಾವು. ಓಕೆ, ಇವಾಗ ನಾನು ಏನು ಮಾಡ್ತೀನಿ, ಸ್ಟಾರ್ಟಿಂಗು ಈ 2 ಸ್ಟಡ್ಸ್ನ ಕಾಂಟ್ಯಾಕ್ಟಿಗೆ ತರ್ತೀನಿ. ಸೊ ಸ್ಟಡ್ಸ್ ಕಾಂಟ್ಯಾಕ್ಟಿಗೆ ಬಂತು. ಇವಾಗ ನಾನು ಏನು ಮಾಡ್ತೀನಿ, ಇಲ್ಲಿ ಯಾವ ಲೈನ್ ಯಾವುದಿದೆ, ಇಲ್ಲಿ ಡಿವಿಷನ್ಸ್ ಕೋಯಿನ್ಸೈಡ್ ಆಗಿದೆ, ಅಲ್ಲಿಂದ ಸ್ಟಾರ್ಟ್ ಮಾಡಿ ಒಂದು ರೊಟೇಷನ್ ಕೊಡ್ತೀನಿ ನಾನಿವಾಗ. ಓಕೆನಾ. ಸೊ ನಾನಿಲ್ಲಿ ಒಂದು ರೊಟೇಷನ್ ಕೊಡ್ತೀನಿ. ಅಂದರೆ ನಾನು ಸ್ಟಾರ್ಟಿಂಗಲ್ಲಿ 90 ಇದೆ ಅಲ್ವಾ, ನಿಮಗೆ ಕಾಣಿಸ್ತಿದೆಯಲ್ಲ 90. ಒಂದು ರೊಟೇಷನ್ ಕೊಟ್ಟಾಗ ಅದು ವಾಪಸ್ ಅಲ್ಲಿ 90ನೇ ಬರೋಂಗೆ ನೋಡ್ಕೋತೀನಿ. ಓಕೆ, 90 ಬಂತಲ್ವಾ. ಸೊ ಅಂದರೆ ನಾನು ಒಂದು ರೊಟೇಷನ್ ಕೊಟ್ಟಿದ್ದೀನಿ. ನಿಮಗೆ ಎಷ್ಟು ಲೈನ್ ಕಾಣುತ್ತೆ ಇನ್ನರ್ ಸ್ಕೇಲಲ್ಲಿ, ಒಂದು ಲೈನ್ ಕಾಣುತ್ತೆ. ನಾನು ಇವಾಗ ಮತ್ತೆ 90ನ ಇದನ್ನು ಇದೇ ಪ್ಲೇಸಿಗೆ ತರ್ತೀನಿ. ಅಂದರೆ ಸೆಕೆಂಡ್ ರೊಟೇಷನ್ ಕೊಡ್ತೀನಿ. ಆವಾಗ ನಿಮ್ಗೆ ಎಷ್ಟು ಲೈನ್ಸ್ ಕಾಣಿಸುತ್ತೆ, ಇಲ್ಲಿ 2 ಲೈನ್ಸ್ ಕಾಣಿಸ್ತಿದೆ ಅಲ್ವಾ ಮಕ್ಕಳೇ, 2 ಲೈನ್ಸ್ ಕಾಣಿಸ್ತಿದೆ. ಓಕೆ, 2 ರೊಟೇಷನ್ 2 ಲೈನ್ಸ್. ಹಾಗೆ ನಾನು ಇವಾಗ 3 ರೊಟೇಷನ್ ಕೊಡ್ತೀನಿ. ಸೊ ಮತ್ತೆ 90 ಇದೇ ಪ್ಲೇಸಿಗೆ ಬಂತು. ಸೊ 3 ರೊಟೇಷನ್ ಕೊಟ್ಟಾಗ ಡಿಸ್ಟೆನ್ಸ್ ಮೂವ್ಡ್ ಆನ್ ದ ಪಿಚ್ ಸ್ಕೇಲ್ ಈಸ್ 3 ಮಿಲಿಮೀಟರ್. 3 ರೊಟೇಷನ್ 3 ಮಿಲಿಮೀಟರ್. ಹಾಗೆ ನಾನು 4 ರೊಟೇಷನ್ ಕೊಡ್ತೀನಿ. ಆವಾಗ ನಿಮಗೆ ಲೈನ್ಸ್ ಎಷ್ಟು ಕಾಣುತ್ತೆ, 4 ಲೈನ್ಸ್ ಕಾಣುತ್ತೆ. ಒಂದೊಂದು ಲೈನು 1 ಮಿಲಿಮೀಟರ್. ಇಲ್ಲಿ ಎಷ್ಟು ಲೈನ್ಸ್ ಕಾಣುತ್ತೆ, 4 ಲೈನ್ಸ್ ಅಂದರೆ 4 ಮಿಲಿಮೀಟರ್. ಸೊ ನಾನು 5 ರೊಟೇಷನ್ ಕೊಟ್ಟರೆ ನಿಮ್ಗೆ ಏನು ಕಾಣುತ್ತೆ, 5 ರೊಟೇಷನ್ ಕೊಟ್ಟಿದ್ದೀನಿ ಅಂದರೆ 5 ಲೈನ್ಸ್ ಕಾಣುತ್ತೆ. ಸೊ 5 ಮಿಲಿಮೀಟರ್ ಇಫ್ ಯು ಗಿವ್ 5 ರೊಟೇಷನ್ಸ್. ಇಸ್ ಇಟ್ ಕ್ಲಿಯರ್ ಸ್ಟೂಡೆಂಟ್? ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಬರ್ಕೋತೀನಿ. ಸೊ ಇಲ್ಲಿ ಏನನ್ನು ಬರಿಬೇಕು, ಡಿಸ್ಟೆನ್ಸ್ ಮೂವ್ಡ್ ಆನ್ ದ ಪಿಚ್ ಸ್ಕೇಲ್ ಈಸ್ 5 ಮಿಲಿಮೀಟರ್. 5 ಮಿಲಿಮೀಟರ್ ಡಿಸ್ಟೆನ್ಸ್ ಎಷ್ಟು, 5 ಮಿಲಿಮೀಟರ್ ಇಫ್ ಐ ಗಿವ್ 5 ರೊಟೇಷನ್ಸ್. ಸೊ 5 ರೊಟೇಷನ್ 5 ಮಿಲಿಮೀಟರ್, 5 ಕ್ಯಾನ್ಸಲ್ ಆಗುತ್ತೆ. ಸೊ ಆನ್ಸರ್ ಏನು ಬರುತ್ತೆ, 1 ಮಿಲಿಮೀಟರ್ ಬರುತ್ತೆ. ಸೊ ಪಿಚ್ ಯಾವತ್ತು 1 ಮಿಲಿಮೀಟರ್ ಆಗಿರುತ್ತೆ. ಓಕೆನಾ ಮಕ್ಕಳೇ. ಸೊ ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ಡಿವಿಷನ್ಸ್ ಆನ್ ದಿ ಹೆಡ್ ಸ್ಕೇಲ್. ಸೊ ಎಷ್ಟಿದೆ, ನಾನು ಆವಾಗಲೇ ಹೇಳಿದ್ದೀನಿ ಇದರಲ್ಲಿ 100 ಡಿವಿಷನ್ಸ್ ಇದೆ. ಹೆಡ್ ಸ್ಕೇಲಲ್ಲಿ ಎಷ್ಟು ಡಿವಿಷನ್ಸ್ ಇದೆ, 100 ಡಿವಿಷನ್ಸ್ ಇದೆ. ಸೊ ಎಲ್ ಸಿ ಏನಾಗುತ್ತೆ, ಎಲ್ ಸಿ ಅಂದರೆ ಪಿಚ್ ಎಷ್ಟು 1 ಮಿಲಿಮೀಟರ್. ಟೋಟಲ್ ನಂಬರ್ ಆಫ್ ಹೆಡ್ ಸ್ಕೇಲ್ ಡಿವಿಷನ್ ಎಷ್ಟು 100. ಸೊ 1/100 ಏನು, 0.01 ಮಿಲಿಮೀಟರ್. ಸೊ ದಿಸ್ ಇಸ್ ಅ ಲೀಸ್ಟ್ ಕೌಂಟ್ ಆಫ್ ದಿ ಸ್ಕ್ರೂ ಗೇಜ್.
ಇವಾಗ ಝೀರೋ ಎರರ್ ಇದೆಯಾ ಅಂತ ಇನ್ಸ್ಟ್ರೂಮೆಂಟಲ್ಲಿ ಚೆಕ್ ಮಾಡಬೇಕು. ಸೊ ಝೀರೋ ಎರರ್ ನೋಡಬೇಕು ಅಂದರೆ ನಾವೇನು ಮಾಡ್ತೀವಿ, ಈ ಸ್ಟಡ್ಸ್ನ ಕಾಂಟ್ಯಾಕ್ಟಿಗೆ ತರಬೇಕಾಗತ್ತೆ. ಕಾಂಟ್ಯಾಕ್ಟ್ ಬಂದಾಗ ನಿಮಗೊಂದು ಟಿಕ್ ಅಂತ ಒಂದು ಸೌಂಡ್ ಬರುತ್ತೆ, ಅಲ್ಲಿಗೆ ಸ್ಟಾಪ್ ಮಾಡಿ ನೀವು. ಸೊ ನೆಕ್ಸ್ಟ್ ನೀವೇನು ಮಾಡಬೇಕು ಅಂದರೆ, ಸೊ ಇಲ್ಲೊಂದು ರೆಫರೆನ್ಸ್ ಲೈನ್ ಇರುತ್ತೆ. ಈ ಥರ ರೆಫರೆನ್ಸ್ ಲೈನ್ ಅಂದರೆ ಹೊರಿಜಾಂಟಲ್ ಲೈನ್ ಇದೆಯಲ್ವಾ ಇನ್ನರ್ ಸ್ಕೇಲಲ್ಲಿ, ಆ ರೆಫರೆನ್ಸ್ ಲೈನನ್ನು ಹೆಡ್ ಸ್ಕೇಲ್ ಜೊತೆ ಚೆಕ್ ಮಾಡಿ. ಹೆಡ್ ಸ್ಕೇಲ್ ಯಾವ ಲೈನ್ ಕೋಯಿನ್ಸೈಡ್ ಆಗಿದೆ ಅಂತ ನೋಡ್ಕೋಬೇಕು. ಸಪೋಸ್ ಇಫ್ ಝೀರೋ ಆಫ್ ದಿ ಹೆಡ್ ಸ್ಕೇಲ್ ಮತ್ತು ಈ ಇನ್ನರ್ ಸ್ಕೇಲ್ ಇದೆಯಲ್ಲ, ಇದು ಇನ್ನರ್ ರೆಫರೆನ್ಸ್ ಲೈನ್ ಇದೆಯಲ್ಲ ಹೊರಿಜಾಂಟಲ್ ಲೈನ್, ಅದೆರಡು ಕೋಯಿನ್ಸೈಡ್ ಆಯಿತು ಅಂದರೆ ಎರರ್ ಇರಲ್ಲ, ಎರರ್ ಝೀರೋ ಆಗಿರುತ್ತೆ. ಸೊ ಸಪೋಸ್ ಆ ಝೀರೋ ಹೆಡ್ ಸ್ಕೇಲ್ ಝೀರೋ ರೆಫರೆನ್ಸ್ ಲೈನಿಂದ ಮೇಲಿತ್ತು ಅಂದರೆ ಎರರ್ ನೆಗೆಟಿವ್ ಇರುತ್ತೆ, ಎರರ್ ನೆಗೆಟಿವ್. ಸೊ ಫಾರ್ ಎಕ್ಸಾಂಪಲ್ -5 ಇಂಟು ಲೀಸ್ಟ್ ಕೌಂಟು ಮಲ್ಟಿಪ್ಲೈ ಮಾಡಬೇಕು ನೀವು. ಸೊ ಡಿವಿಷನ್ಸು ಜಸ್ಟ್ ಏನು ನಂಬರ್ ಆಫ್ ಲೈನ್ಸ್ ಇದೆ ಅದನ್ನು ಬರ್ಕೊಂಡು ಲೀಸ್ಟ್ ಕೌಂಟಿಂದ ಮಲ್ಟಿಪ್ಲೈ ಮಾಡ್ತೀರಾ. ಸೊ ಇಫ್ ದ ರೆಫರೆನ್ಸ್ ಲೈನ್ಗಿಂತ ಝೀರೋ ಕೆಳಗಡೆ ಇತ್ತು ಅಂದರೆ ಎರರು ಪಾಸಿಟಿವ್ ಇರುತ್ತೆ. ಸೊ ಇವಾಗ ನನ್ನ ಹತ್ರ ಇರುವ ಸ್ಕ್ರೂ ಗೇಜ್ನಲ್ಲಿ ಹೆಂಗಿದೆ ನೋಡೋಣ. ಇದು ಸ್ಕ್ರೂ ಗೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಬೇರೆ ಬೇರೆ ಸ್ಕ್ರೂ ಗೇಜಲ್ಲಿ ಬೇರೆ ಬೇರೆ ರೀತಿ ಎರರ್ಗಳು ಇರುತ್ತೆ, ಇನ್ಸ್ಟ್ರೂಮೆಂಟ್ ಮೇಲೆ ಹೋಗುತ್ತೆ ಎರರು. ಸೊ ನಾನೀಗ ಇದೆರಡನ್ನು ಕಾಂಟ್ಯಾಕ್ಟಿಗೆ ತಂದಿದ್ದೀನಿ. ಈಗ ನಾನು ಚೆಕ್ ಮಾಡ್ತೀನಿ. ಸೊ ನಾನು ಝೀರೋ ಎಲ್ಲಿದೆ ಅಂತ ನೋಡ್ತೀನಿ. ಸೊ ಝೀರೋ ರೆಫರೆನ್ಸ್ ಲೈನ್, ಫಸ್ಟ್ ನಾನು ನಿಮಗೆ ರೆಫರೆನ್ಸ್ ಲೈನ್ ತೋರಿಸ್ತೀನಿ. ಸೊ ರೆಫರೆನ್ಸ್ ಲೈನ್ ಎಲ್ಲಿದೆ ನೋಡೋಣಂತೆ. ನೋಡಿ, ಇದು ರೆಫರೆನ್ಸ್ ಲೈನು ಇಲ್ಲಿ ಕಾಣಿಸ್ತಿದೆಯಲ್ವಾ, ಇದು ರೆಫರೆನ್ಸ್ ಲೈನು. ನನ್ನ ಝೀರೋ ಎಲ್ಲಿದೆ, ಮೇಲ್ಗಡೆ ಇದೆ. ಸೊ ಝೀರೋ ಮೇಲ್ಗಡೆ ಇದ್ದರೆ ಎರರ್ ಏನಾಯಿತು, ನೆಗೆಟಿವ್. ಫಸ್ಟ್ ಥಿಂಗು ನೀವು ಅದನ್ನು ನೋಡ್ಕೋಬೇಕು, ಎರರು ನೆಗೆಟಿವ್. ಸೊ ಇವಾಗ ಎಷ್ಟು ಲೈನ್ ಮೇಲಿದೆ ಅಂತ ನೋಡಬೇಕು ಅಂದರೆ ಏನು ಮಾಡ್ತೀರಾ ಅಂದರೆ, 90 to 0 ಅಂದರೆ 100, 90 to 0 ಅಂದರೆ 100 ಅಲ್ವಾ. ಸೊ 10 ಲೈನ್ಸ್ ಡಿಫ್ರೆನ್ಸ್. ಬಟ್ ಇಲ್ಲಿ ಯಾವ ಲೈನ್ ಕೋಯಿನ್ಸೈಡ್ ಆಗುತ್ತೆ, 90 ಕೋಯಿನ್ಸೈಡ್ ಆಗ್ತಿಲ್ಲ. ಹಂಗಿದ್ರೆ ಯಾವ್ದು ಕೋಯಿನ್ಸೈಡ್ ಆಗುತ್ತೆ, 92 ಕೋಯಿನ್ಸೈಡ್ ಆಗುತ್ತೆ. 92 ಇಂದ 100ಗೆ ಎಷ್ಟು ಡಿಫ್ರೆನ್ಸು, 8. ಸೊ ಇಲ್ಲಿ ನಾನು ಏನಂತ ಬರ್ಕೋತೀನಿ, ಝೀರೋ ಎರರ್ನ ನಾನು ಏನಂತ ಬರ್ಕೋತೀನಿ, -8 ಅಂತ ಬರ್ಕೋತೀನಿ. -8 ಈಸ್ ಝೀರೋ ಎರರ್. ಅದನ್ನು ನಾನು ಮಿಲಿಮೀಟ್ರಿಗೆ ಕನ್ವರ್ಟ್ ಮಾಡಬೇಕು ಅಂದರೆ, ನಾವೀಗ 1ಅನ್ನು ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ, 8 into 1 is 8 ಆಗುತ್ತೆ. ಬಟ್ ಅಲ್ಲಿ ಏನು ಲೀಸ್ಟ್ ಕೌಂಟ್ ಇದೆ ಅದನ್ನು ಮಲ್ಟಿಪ್ಲೈ ಮಾಡ್ತೀರಾ. ಇಲ್ಲಿ ಲೀಸ್ಟ್ ಕೌಂಟು 0.01, ಅದನ್ನು ಮಲ್ಟಿಪ್ಲೈ ಮಾಡಿ. ಸೊ -0.08 ಮಿಲಿಮೀಟರ್ ಆಗಿರುತ್ತೆ. ಸೊ ಈ ಥರ ನಾವು ಫಸ್ಟ್ ಥಿಂಗ್ ಅಬ್ಸರ್ವೇಷನ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ ಮಕ್ಕಳೇ.